ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಯಾತ್ರೆಗೆ ಚಾಲನೆಯನ್ನ ನೀಡಲಾಗಿದೆ. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಜನಾಶೀರ್ವಾದ ಸಭೆ ಹಿನ್ನೆಲೆಯಲ್ಲಿ ಜನಾಶೀರ್ವಾದ ಯಾತ್ರೆಗೆ ಚಾಲನೆಯನ್ನ ನೀಡಲಾಗಿದೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಯಾತ್ರೆಗೆ ಚಾಲನೆ ನೀಡಲಾಗಿದೆ. ರಾಜೀವ್ ಚಂದ್ರಶೇಖರ್ ರಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ. ರಾಜೀವ್ ಚಂದ್ರಶೇಖರ್ ಕೌಶಲ್ಯಾಭಿವೃದ್ಧಿ ಮತ್ತು ಐಟಿ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡೋದರ ಮೂಲಕ ಜನಾಶೀರ್ವಾದ ಯಾತ್ರೆಗೆ ಚಾಲನೆಯನ್ನ ನೀಡಲಾಗಿದೆ. ಭಾರತ್ ಮಾತಾ ಕಿ ಕರೋನಾ ಸೇನಾನಿಗಳಿಗೆ ಯಾವ ಕೆಲವು ಚಪ್ಪಲ ಭಾಷಾ ಇಲ್ಲ. ಕರೋನಾ ಸೇನಾನಿಗಳಿಗೆ ಧನ್ಯವಾದಗಳು. ಭಾರತ್ ಮಾತಾ ಕಿ ಮಂಜು ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಬರಬೇಕು. ಹೇಮಂತ ಮಂಜು ಶ್ರೀ ರಾಜೀವ್ ಚಂದ್ರಶೇಖರ್ ಅವರಿಗೆ, ಭಾರತ್ ನಡ್ಡಾ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನಮ್ಮೆಲ್ಲ ನಾಯಕರುಗಳಿಗೆ ಭಾರತ್ ಮಾತಾ ಕಿ ಮಂಜು ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಬರಬೇಕು. ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಜನಾಶೀರ್ವಾದ ಸಭೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಜನಾಶೀರ್ವಾದ ಸಭೆ. ಆ ಸಭೆಗೂ ಮುನ್ನ ಸಿದ್ಧಾರೂಢ ಮಠಕ್ಕೆ ರಾಜೀವ್ ಚಂದ್ರಶೇಖರ್ ಅವರು ಭೇಟಿಯನ್ನ ನೀಡ್ತಾರೆ. ಸಿದ್ಧಾರೂಢ ಮಠಕ್ಕೆ ಭೇಟಿಯನ್ನ ನೀಡಿದ್ರು ರಾಜೀವ್ ಚಂದ್ರಶೇಖರ್. ಈ ಸಂದರ್ಭದಲ್ಲಿ ಗದ್ದುಗೆ ದರ್ಶನ ಹಾಗೂ ಗೋಮಾತೆ ಪೂಜೆಯನ್ನ ನೆರವೇರಿಸಿದ್ರು. ಇಂದಿನಿಂದ 4 ದಿನಗಳ ಕಾಲ ಜನಾಶೀರ್ವಾದ ಯಾತ್ರೆ ನಡೀತಾ ಇದೆ. 4 ಕೇಂದ್ರ ಸಚಿವರಿಂದ ಜನಜಾಗೃತಿ ಮೂಡಿಸುವಂತಹ ಒಂದು ಯಾತ್ರೆ ಇದು. ಹುಬ್ಬಳ್ಳಿಯಲ್ಲಿ ಜನಾಶೀರ್ವಾದ ಯಾತ್ರೆಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರಿಂದ ಚಾಲನೆಯನ್ನ ನೀಡಲಾಗಿದೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡೋದರ ಮುಖಾಂತರ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಆಗಸ್ಟ್ 16ರಿಂದ 19ರವರೆಗೆ 4 ದಿನಗಳ ಕಾಲ ನೂತನ ಕೇಂದ್ರ ಸಚಿವರ ಜನಾಶೀರ್ವಾದ ಯಾತ್ರೆ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಜನಜಾಗೃತಿಗಾಗಿ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಜನಾಶೀರ್ವಾದ ಯಾತ್ರೆ. ಹುಬ್ಬಳ್ಳಿಯಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಯಾತ್ರೆಗೆ ಚಾಲನೆಯನ್ನ ನೀಡಿದ್ದಾರೆ. ಎಲ್ಲ ಸ್ಟೇಟ್ ಗೊತ್ತಿದೆ ಅಷ್ಟೇ. ಅದು ಸರ್ ದೂರ ಸರ್ ಸಾಹೇಬ್ ಮಾಲಿ ತಗೊಂಬ. ಇದಿಷ್ಟೇ ಅಲ್ಲ, ಹುಬ್ಬಳ್ಳಿಯ ನ್ಯಾಯಬೆಲೆ ಅಂಗಡಿಗೂ ಕೂಡ ಕೇಂದ್ರ ಸಚಿವರು ಭೇಟಿಯನ್ನ ನೀಡಿದ್ರು. ಹುಬ್ಬಳ್ಳಿಯ ನ್ಯಾಯಬೆಲೆ ಅಂಗಡಿಗೆ
ರಾಜೀವ್ ಚಂದ್ರಶೇಖರ್ ಅವರು ಭೇಟಿ, ಹೆಗ್ಗೇರಿಯ ನ್ಯಾಯಬೆಲೆ ಅಂಗಡಿಯ ಪಡಿತರ ವಿತರಣೆಯನ್ನ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಿಳೆಗೆ ಪಡಿತರ ಧಾನ್ಯವನ್ನ ವಿತರಿಸಿದ್ರು ಕೇಂದ್ರ ಸಚಿವರು. ಬಿಪಿಎಲ್ ಫಲಾನುಭವಿಗೆ ಅಕ್ಕಿ ಗೋಧಿ ವಿತರಿಸಿದ ರಾಜೀವ್ ಚಂದ್ರಶೇಖರ್. ಇನ್ನು ವ್ಯಾಕ್ಸಿನ್ ವಿತರಣಾ ಕೇಂದ್ರಕ್ಕೂ ಕೂಡ ಕೇಂದ್ರ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಹುಬ್ಬಳ್ಳಿಯ ವ್ಯಾಕ್ಸಿನ್ ಕೇಂದ್ರ. ಈ ಸಂದರ್ಭದಲ್ಲಿ ವಾರಿಯರ್ಸ್ ಜೊತೆ ರಾಜೀವ್ ಚಂದ್ರಶೇಖರ್ ಸಮಾಲೋಚನೆಯನ್ನ ನಡೆಸಿದ್ರು. ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಜೊತೆ ಆಪ್ತ ಸಮಾಲೋಚನೆಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವರು. ಈ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ರಾಜೀವ್ ಚಂದ್ರಶೇಖರ್ ಅವರ ಬಳಿ ಆರೋಗ್ಯ ಸಿಬ್ಬಂದಿಗಳು ತಮ್ಮ ಸಮಸ್ಯೆಯನ್ನ ತೋಡ್ಕೊಂಡು ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸಚಿವರು ಈ ಸಂದರ್ಭದಲ್ಲಿ ಸ್ಪಂದಿಸಿದ್ರು. ಜನಸಂಘ ಬಿಜೆಪಿ ಹಿರಿಯರ ಜೊತೆಯೂ ಕೂಡ ರಾಜೀವ್ ಚಂದ್ರಶೇಖರ್ ಸಭೆ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ 46 ಜನ ಸಂಘದ ಪ್ರಮುಖರ ಜೊತೆ ಚರ್ಚೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಭದ್ರತೆ, ಬೆಲೆ ಏರಿಕೆ, ಕೊರೋನಾ ಬಗ್ಗೆ ಸಮಾಲೋಚನೆ ನಡೆಯಿತು. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಜಗದೀಶ್ ಶೆಟ್ಟರ್, ಸಚಿವ ಶಂಕರ ಪಾಟೀಲ್, ಮುನೇನಕೊಪ್ಪ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಪಾಂಡಿಚೇರಿ ಎಲೆಕ್ಷನ್ ಇನ್ನು ರಾಜೀವ್ ಚಂದ್ರಶೇಖರ್ ಅವರನ್ನ ಭೇಟಿಯಾದ ಟೆಕ್ಕಿಗಳು. ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವರು ರಾಜೀವ್ ಚಂದ್ರಶೇಖರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಫ್ಟ್ವೇರ್ ಸಂಸ್ಥೆ ಸ್ಥಾಪನೆಗೆ ಟೆಕ್ಕಿಗಳು ಮನವಿಯನ್ನ ಮಾಡಿದ್ರು. 10 ಲಕ್ಷಕ್ಕೂ ಅಧಿಕ ಟೆಕ್ಕಿಗಳು ದೇಶದ ವಿವಿಧೆಡೆ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿಯೇ ಸಂಸ್ಥೆಯನ್ನ ಸ್ಥಾಪಿಸಿ ಅಂತ ಟೆಕ್ಕಿಗಳು ಮನವಿ ಮಾಡಿಕೊಂಡ್ರು. ಎಂಜಿನಿಯರ್ಗಳ ಮನವಿಗೆ ಸ್ಪಂದಿಸಿದಂತಹ ರಾಜೀವ್ ಚಂದ್ರಶೇಖರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಉದ್ಯಮ ಸ್ಥಾಪನೆಗೆ ಪೂರಕ ವಾತಾವರಣ ಇದೆ. ಐಟಿ ತಂತ್ರಜ್ಞಾನ ಸದ್ಬಳಕೆ, ಉದ್ಯೋಗ ಸೃಷ್ಟಿ ನಮ್ಮ ಮೊದಲ ಆದ್ಯತೆ. ಹುಬ್ಬಳ್ಳಿ ಧಾರವಾಡ ಕೌಶಲ್ಯ ಅಭಿವೃದ್ಧಿಯ ಕ್ಯಾಪಿಟಲ್ ಆಗಲಿದೆ ಅಂತ ಈ ಸಂದರ್ಭದಲ್ಲಿ ಸಚಿವರು ಹೇಳಿದರು. That will make it the storage and skilling. We have high-speed access to, reliable access to, resilient. We will do overnight, not an issue. But I'm saying, please think smartly post-season. For all the young startups. ಕೇಂದ್ರ ಸರ್ಕಾರದ ಯೋಜನೆಗಳ ಜನಜಾಗೃತಿಗಾಗಿ ರಾಜ್ಯದಲ್ಲಿ ಇಂದಿನಿಂದ 19ರ ತನಕ ಅಂತಂದ್ರೆ 4 ದಿನಗಳ ಕಾಲ ಜನಾಶೀರ್ವಾದ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ಇಂದು ಜನಾಶೀರ್ವಾದ ಯಾತ್ರೆಗೆ ಕೇಂದ್ರ ಸಚಿವರಾದ ರಾಜೀವ್ ಚಂದ್ರಶೇಖರ್ ಅವರು ಚಾಲನೆಯನ್ನ ನೀಡಿದರು. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡೋದರ ಮುಖಾಂತರ ಯಾತ್ರೆಗೆ ಚಾಲನೆಯನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಹಲವಾರು ಸಭೆಗಳನ್ನ ಕೂಡ ಕೇಂದ್ರ ಸಚಿವರು ಮಾಡ್ತಾರೆ. ಮೊದಲಿಗೆ ಸಿದ್ಧಾರೂಢ ಮಠಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಸಿದ್ದಪ್ಪಜ್ಜನ ದರ್ಶನವನ್ನ ಪಡೆದು ತದನಂತರ ಗೋಶಾಲೆಗೆ ಹೋಗಿ ಗೋಪೂಜೆಯನ್ನ ನೆರವೇರಿಸ್ತಾರೆ.
ಅದಾದ ನಂತರ ಕೊರೋನಾ ವಾರಿಯರ್ಸ್ ಜೊತೆಯೂ ಕೂಡ ಸಭೆಯನ್ನು ಮಾಡ್ತಾರೆ ಕೇಂದ್ರ ಸಚಿವರು. ಅಲ್ಲಿ ಅವರ ಸಂಕಷ್ಟವನ್ನು ಆಲಿಸ್ತಾರೆ. ಅವರಿಗೆ ಏನೆಲ್ಲ ನೆರವು ಸಿಗಬೇಕೋ ಆ ನೆರವಿನ ಭರವಸೆಯನ್ನು ನೀಡಿದರು. ಜೊತೆಗೆ ಸಂಘದ ಹಿರಿಯರ ಜೊತೆಯೂ ಕೂಡ ಮಾತನಾಡಿದ್ರು, ಚರ್ಚೆಯನ್ನು ಮಾಡಿದ್ರು. ಜೊತೆಗೆ ಟೆಕ್ಕಿಗಳು ಕೂಡ ಕೇಂದ್ರ ಸಚಿವರನ್ನು ಭೇಟಿಯಾಗ್ತಾರೆ. ಅವರು ಮನವಿಯನ್ನು ಸಲ್ಲಿಸಿರುವಂಥದ್ದು ಹುಬ್ಬಳ್ಳಿಯಲ್ಲಿ ITBT ಸಂಸ್ಥೆ ಸ್ಥಾಪನೆ ಆಗಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಉದ್ಯಮ ಸ್ಥಾಪನೆಗೆ ಈಗಾಗಲೇ ಪೂರಕ ವಾತಾವರಣ ಇದೆ. IT ತಂತ್ರಜ್ಞಾನ ಸದ್ಬಳಕೆ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಎಲ್ಲ ಮನವಿಯನ್ನು ಸಲ್ಲಿಸಿರುವಂಥದ್ದು. ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಯಾವುದೇ ರೀತಿ ತೊಂದರೆ ನಂಗೆ ಪಬ್ಲಿಕ್ನಾಗಲಿ ಯಾವುದೇ ಆಗಲಿ ಆಗಿಲ್ಲ. ಸರ್ವಿಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಗ್ರಾಮೀಣ ಥರ ನಮ್ಗೆ ಸಮಸ್ಯೆವನ್ನು ಆಗಿಲ್ಲ ಪಬ್ಲಿಕ್ಕಿಂದಾಗಲಿ. ಅವರಿಗೆ ಡಿಮ್ಯಾಂಡ್ ಇನ್ನು ವ್ಯಾಕ್ಸಿನ್ ಜನರ ಮೂಲಕ ತಮ್ಮ ಪರಿಚಯ ಮಾಡಿಕೊಳ್ಳೋದಕ್ಕೇನೆ ಈ ಜನಾಶೀರ್ವಾದ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯ ಮೇರೆಗೆ ನಡೀತಾ ಇರುವಂತಹ ಯಾತ್ರೆ. ಸಂಸತ್ನಲ್ಲಿ ನೂತನ ಸಚಿವರ ಪರಿಚಯ ಮಾಡಿಕೊಳ್ಳೋದಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಈ ರೀತಿ ಜನಾಶೀರ್ವಾದ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ 4 ದಿನಗಳ ಕಾಲ ನಡೆಯುವಂತಹ ಜನಾಶೀರ್ವಾದ ಕಾರ್ಯಕ್ರಮ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ನೇತೃತ್ವದ ತಂಡ ಆಗಸ್ಟ್ 16 ಅಂದರೆ ಇವತ್ತು ಹುಬ್ಬಳ್ಳಿಯಲ್ಲಿ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಇನ್ನು 17ರಂದು ಕೊಡಗು, ದಕ್ಷಿಣ ಕನ್ನಡದಲ್ಲಿ ಚಾಲನೆ ಸಿಗುತ್ತೆ. 18ರಂದು ಶಿವಮೊಗ್ಗ, ಉತ್ತರ ಕನ್ನಡ ಇಲ್ಲಿ ಜನಾಶೀರ್ವಾದ ಯಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ಇನ್ನು 19ಕ್ಕೆ ಬೆಂಗಳೂರು ನಗರಕ್ಕೆ ಬರ್ತಾರೆ. ಅಲ್ಲಿಯೂ ಕೂಡ ಯಾತ್ರೆಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮೆಲ್ಲ ನಾಯಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.